ಎಲ್ಲ ಒಂದು 9ನೇ ತರಗತಿ ವಿದ್ಯಾರ್ಥಿಗಳಿಗೆ ರುಸಿಕ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸೇಕೆ. 9ನೇ ತರಗತಿ SA2 ಎಕ್ಸಾಮ್ 2026 ಎರಡಲೇ ಬರ್ತಾ ಇದ್ದಾರಾ. ಇನ್ನೇನು ನಾಳೆ ಮಾರ್ಚ್ 24ರಂದು ಕನ್ನಡ ವಿಷಯದ ಎಕ್ಸಾಮ್ ಇದೆ. ಆದ್ದರಿಂದ ಇವತ್ತಿನ ಈ ಒಂದರಲ್ಲಿ ಬೋರ್ಡರ್ ಬಿಟ್ಟಿರುವ ಕನ್ನಡ ವಿಷಯದ ಮಾಡಲ್ ಕ್ವಶನ್ ಪೇಪರು ಉತ್ತರ ಸಹಿತ ನೋಡೋಣ. ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ವೆರಿ ಇಂಪಾರ್ಟೆಂಟು ನಿಮ್ಮ ಆನ್ಲೈನ್ ಎಕ್ಸಾಮ್ಗೆ, SA2 ಎಕ್ಸಾಮ್ಗೆ. ಯಾಕಂದರೆ ಇಲ್ಲಿ ಯಾವ ರೀತಿ ಪ್ಯಾಟರ್ನ್ ಕೊಟ್ಟಿದ್ದಾರೆ, ಇದೇ ಪ್ಯಾಟರ್ನಲ್ಲಿ ನಿಮ್ಮ ಒಂದು SA2 ಎಕ್ಸಾಮ್ನ ಕನ್ನಡ ವಿಷಯದ ಕ್ವಶನ್ ಬರ್ತದೆ. ಅಷ್ಟೇ ಅಲ್ಲದೆ ತುಂಬ ಪ್ರಶ್ನೆ ರಿಪೀಟ್ ಆಗ್ಬೋದು. ಎಲ್ಲ ಕ್ವಶನ್ ಇಂಪಾರ್ಟೆಂಟು, ಪ್ರತಿ ಕ್ವಶನ್ ಚೆನ್ನಾಗಿ ಓದ್ಕೊಳ್ಳಿ. ಅರ್ಥ ಆಯ್ತಾ? ಎಲ್ಲ ಕೂಡ ಇಂಪಾರ್ಟೆಂಟು, ನಿಮ್ಮ ಎಕ್ಸಾಮ್ಗೆ ತುಂಬಾ ಯೂಸ್ಫುಲ್ ಕ್ವಶನ್ ಪೇಪರು. ಪುನರ್ಗೆ ನೋಡಿ ಸಂಪೂರ್ಣ ಕ್ವಶನ್ ಪೇಪರ್ ಉತ್ತರ ಸಹಿತ ಕೊಡ್ತೀನಿ. ಓಕೆ, ಬನ್ನಿ ಇವತ್ತಿನ ಈ ದುಡ್ಡನ್ನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಾ ಇದ್ದಾರಾ ಅಥವಾ ಚಾನಲ್ ಏನ್ಕೋಯಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದಾಗೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ನಿಮ್ಮೊಂದು 9ನೇ ತರಗತಿ SA2 ಎಕ್ಸಾಮ್ ಮುಗಿಯುವವರೆಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜ್ಗಳು, ಸ್ಕೋರಿಂಗ್ ಪ್ಯಾಕೇಜ್ಗಳು, ಇಂಪಾರ್ಟೆಂಟ್ ಕ್ವಶನ್ಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಇದೊಂದು ಚಾನಲ್ ಆಗ್ತೀವಿ. ಅವೆಲ್ಲ ಬೇಕಂತ ಅನ್ನೋರು ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಡ್ಡಾಯ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ನಮ್ಮ ಎಲ್ಲ ಡೋನ್ ಸಿಗ್ತವೆ. ಮಾಡಿದಾರ? ಜೊತೆಗೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಯಾರೆಲ್ಲ ಫ್ರೆಂಡ್ಸ್ ಆಗ್ಬಿಟ್ಟು 10th ಅಥವಾ 9th ಅವ್ರಿಗೂ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಮಾಡಿ. 9th ಅವ್ರಿಗೆ ಯಾರೆಲ್ಲ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ, ಖಂಡಿತ ಅವ್ರಿಗೆ ಹೆಲ್ಪ್ ಮಾಡಿ. ಓಕೆ, ಬನ್ನಿ ಇವತ್ತಿನ ಇದನ್ನ ಶುರು ಮಾಡೋಣ. ನೋಡ್ತಾ ಹೋಗೋಣ. ಇದು ಕ್ವಶನ್ ಪೇಪರು. ಅದಕ್ಕೆ ಮುಂಚೆ ನಾನು ನಿಮಗೆ ನೀಲಕ್ಷೆ ಕೊಡ್ತೀನಿ. ನೀಲಕ್ಷೆ ಯಾವ ಪಾಠದ ಮೇಲೆ, ಯಾವ ಪದ್ಯದ ಮೇಲೆ ಎಷ್ಟು ಮಾರ್ಕ್ಸನ್ನು ಕೇಳ್ತಾರಂತ. ಓಕೆ, ನೋಡ್ಕೊಂಬರೋಣ. ತುಂಬ ಜನ ಕೇಳ್ತಾ ಇದ್ರಿ ನೀಲಕ್ಷೆ ಅಂತ. ಇದು ನೋಡಿ, 9ನೇ ತರಗತಿ ದ್ವಿತೀಯ ಸಂಘಾತ್ಮಕ ಮೂಲ್ಯಾಂಕನ SA2 ಮಾದರಿ ಪ್ರಶ್ನೆ ಪತ್ರಿಕೆ ಮಾರ್ಚ್ 2026 ಪ್ರಥಮ ಭಾಷೆ ಕನ್ನಡ ಅಧ್ಯಾಯವರು ಅಂಕಂಚಿಕೆ. ನೋಡಿ, ಗದ್ಯ ಭಾಗದಿಂದ ನಮಗೆ ಟೋಟಲ್ ಆಗಿ ಎಷ್ಟು ಕೇಳ್ತಾರೆ ನೋಡಿ. ಪ್ರಜಾನಿಷ್ಠೆಯಿಂದ ಏನು ಕೇಳ್ತಾರೆ? 4 ಅಂಕದ ಒಂದು ಪ್ರಶ್ನೆ, ಟೋಟಲ್ ಆಗಿ 4 ಅಂಕ. ಬೆಳಗಿನ ತನ ಜಯಪುರದಿಂದ 1 ಅಂಕದ ಒಂದು ಪ್ರಶ್ನೆ, 2 ಅಂಕದ ಒಂದು ಪ್ರಶ್ನೆ, ಟೋಟಲ್ 3 ಅಂಕ. ನೋಡಿ, ಇದೇ ರೀತಿ ನೋಡ್ಕೊಳ್ಳಿ. ಇದೇ ಪ್ರಕಾರ ನಿಮ್ಮ ಕ್ವಶನ್ ಬರ್ತದೆ. ನೀವು ಎಲ್ಲ ಕ್ವಶನ್ ಓದೋ ಅವಶ್ಯಕತೆ ಇಲ್ಲ, ಎಲ್ಲ ಪೂರ್ತಿ ಪಾಠ ಓದೋ ಅವಶ್ಯಕತೆ ಇಲ್ಲ. ಕೇವಲ 1 ಅಂಕ 2 ಅಂಕ ನೋಡ್ಕೊಳ್ಳಿ. ಯಾವ ಪಾಠದ ಮೇಲೆ, ಯಾವ ಪದ್ಯದ ಮೇಲೆ ಎಷ್ಟು ಮಾರ್ಕ್ಸ್ ಕೇಳಿದ್ರೆ ಓದ್ಕೊಳ್ಳಿ. ಇದ್ರ ಪ್ರಕಾರ ಓದ್ಕೊಳ್ಳಿ. ನಿಮಗೆ ಸ್ಕೋರ್ ಮಾಡೋಕ್ಕೆ ಮತ್ತು ಪಾಸ್ ಆಗೋಕ್ಕೆ ಹೆಲ್ಪ್ ಆಗ್ತದೆ. ನೋಡ್ಕೊಳ್ಳಿ. ಆಮೇಲೆ ಪಠ್ಯ ಪೋಷಕ ಅಧ್ಯಯನ ಪುಟ್ಟ ಆಯ್ಕೆಯಿಂದ ಕೇವಲ ಎಷ್ಟು 2 ಅಂಕದ ಪ್ರಶ್ನೆ ಒಂದಿರ್ತದೆ, ಟೋಟಲಾಗಿ 2 ಅಂಕ. ಆಮೇಲೆ ಚೆನ್ನ ಬೈರಾದಿವಿಂದ 2 ಅಂಕದ ಒಂದು ಪ್ರಶ್ನೆ, ಇದೇ ರೀತಿ ನೋಡ್ಕೊಳ್ಳಿ. ನಂತರ ಅಪಠಿತ ಗದ್ಯ 4 ಮಾರ್ಕ್ಸಿಗೆ ಕೇಳ್ತಾರೆ. ಟೋಟಲ್ ನಿಮಗೆ 100 ಮಾರ್ಕ್ಸಿಗೆ ಎಕ್ಸಾಮು. ಅರ್ಥ ಆಯ್ತಾ? ವ್ಯಾಕರಣ ನೋಡ್ಕೊಂಡು ಬಂದು ವ್ಯಾಕರಣಾಂಶಗಳು, ಅಲಂಕಾರ, ಛಂದಸ್ಸು, ಗಾದೆ ವಿಸ್ತರಣೆ, ಪತ್ರಲೇಖನ, ಪ್ರಬಂಧ ಲೇಖನ ಇವೆಲ್ಲ ಇರ್ತವೆ. ನಂತರ ಕ್ವಶನ್ ಪೇಪರು. ಇದು ಕ್ವಶನ್ ಪೇಪರು ನಾನು ನಿಮಗೆ ಉತ್ತರ ಸಹಿತ ಕೊಡ್ತೇನೆ. ಸೊ ನಾವು ವಿತ್ ಆನ್ಸರ್ಸ್ ನೋಡೋಣ. ವೇಟ್ ಮಾಡಿ. ಉತ್ತರ ಸಹಿತ ನೋಡೋಣ. ಗರಿಷ್ಠ ಅಂಕಗಳು 100, ಸಮಯ 3 ಗಂಟೆ 15 ನಿಮಿಷ. 1ನೇ ಮೇಲೆ ನಿಮಗೆ 6 ಬಹುವಿಕ ಇರ್ತವೆ, 6 ಮಲ್ಟಿಪಲ್ ಇರ್ತವೆ. 1ನೇ ಕ್ವಶನ್ ನೋಡಿ ಇಲ್ಲಿ ಅವೆಲ್ಲ ಏನು ಕೊಟ್ಟಿದ್ದಾರೆ, ವ್ಯಾಕರಣ ಕೊಟ್ಟಿದ್ದಾರೆ. ಅವೆಲ್ಲ ವ್ಯಾಕರಣ ಇರದೇ ಇರ್ತವೆ, ಟಾಪಿಕ್ ಇರ್ತವೆ. ಕ್ವಶನ್ ಚೇಂಜ್ ಆಗ್ಬೋದು ಅಷ್ಟೇ. 1ನೇ ಕ್ವಶನ್ ನೋಡಿ, ಕನ್ನಡ ವರ್ಣಮಾಲೆಯ ಪ್ರತಿ ವರ್ಗದ 1 ಮತ್ತು 3ನೇ ಅಕ್ಷರಗಳು ಏನಾಗಿರ್ತವೆ? ಉತ್ತರ ಆಪ್ಷನ್ ಸಿ, ಅಲ್ಪ ಪ್ರಾಣಾಕ್ಷರಗಳು ಸರಿಯಾದ ಉತ್ತರ. ಕ್ವಶನ್ ನಂಬರ್ 2, ಕುಲೋತ್ತುಂಗ ಪ್ರಚಂಡ ಆಶಾವಾದಿ. ಈ ವಾಕ್ಯದಲ್ಲಿರುವ ಕುಲೋತ್ತುಂಗ ಎಂಬ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸಂಧಿ ಕೇಳ್ತಾರೆ ನೋಡಿ, ಯಾವುದಿದು? ಉತ್ತರ ಆಪ್ಷನ್ ಸಿ, ಗುಣಸಂಧಿ. ಎಲ್ಲ ಕ್ವಶನ್ ಇಂಪಾರ್ಟೆಂಟು, ರಿಪೀಟ್ ಆಗ್ಬೋದು, ಹೇಳೋಕ್ಕಾಗಲ್ಲ, ಇದೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಆಲ್ಮೋಸ್ಟ್ ಎಲ್ಲ ಕೂಡ ಇಂಪಾರ್ಟೆಂಟು. 3ನೇ ಕ್ವಶನು, ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಿದು. ಯಾವುದು? ಆಪ್ಷನ್ ಸಿ, ಹೂವ. ಇನ್ನು ಪ್ರಶ್ನೆ 4, ಆಶೀರ್ವಾದ, ಅಪ್ಪನೆ, ಆಜ್ಞೆ, ಹಾರೈಕೆ, ಸಮ್ಮತಿ ಇತ್ಯಾದಿ ವಿಧಿಗಳನ್ನು ಹೊಂದಿರುವ ಕ್ರಿಯಾಪದ ಯಾವುದು? ಆಪ್ಷನ್ ಡಿ, ವಿದ್ಯಾರ್ಥಕ. ಕ್ವಶನ್ ನಂಬರ್ 5, ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಯಾವುದು? ಆಪ್ಷನ್ ಬಿ, ಬೆಳಗೊಡೆ, ಗುಂಪಿಗೆ ಸೇರದ ಪದ. ಇನ್ನು 6ನೇದು, ದ್ವಿತೀಯ ವಿಭಕ್ತಿಯ ಪ್ರತ್ಯಯ ಏನಾಗ್ಬೋದು? ಪ್ರಥಮ ಅವು, ದ್ವಿತೀಯ ಅನ್ನು. ಉತ್ತರ ಆಪ್ಷನ್ ಎ, ಅನ್ನು. ಕೇಳ್ತಾರೆ ಪ್ರತ್ಯಯ ಮೇಲೆ ಕ್ವಶನ್ನು. ಅಬ್ಸರ್ವ್ ಮಾಡಿ, ಇಲ್ಲಿ ಯಾವೆಲ್ಲ ವ್ಯಾಕರಣ ಕೊಟ್ಟಿದ್ದಾರೆ. ವ್ಯಾಕರಣ ಭಾಗ ಆಗಿರ್ಬೋದು, ವ್ಯಾಕರಣ ಕ್ವಶನ್ಗಳು ಅವನು ಚೆನ್ನಾಗಿ ನೋಡ್ಕೊಂಡಿರಿ. ಆಲ್ಮೋಸ್ಟ್ ನಾನು ಕೊಡ್ತೇನೆ ನಿಮಗೆ ಒಂದು ಸ್ಕೋರಿಂಗ್ ಪ್ಯಾಕೇಜ್ ಕೊಡ್ತೇನೆ, ಸ್ಕೋರಿಂಗ್ ಪ್ಯಾಕೇಜು. ಅದನ್ನು ನೋಡ್ಕೊಳ್ಳಿ. ಅದು ಹೇಳ್ತೇನೆ ನಿಮಗೆ ಯಾವೆಲ್ಲ ಬಹುವಿಕೆ ಕೇಳ್ತಾರೆ, ಯಾವೆಲ್ಲ 1 ಅಂಕ 2 ಅಂಕ ಎಲ್ಲ ಹೇಳ್ತೇನೆ, ನೋಡ್ಕೊಂಡಿರಿ. ಕೊಟ್ಟಿರುವ ಮೊದಲೆರಡು ಪದಗಳಿಗೆ ಇರುವ ಸಂಬಂಧಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯೋದು. 4 ಮಾರ್ಕ್ಸಿಗೆ ಕೊಡ್ತಾರೆ. ಪ್ರತಿ ಪ್ರಶ್ನೆಗೆ 1 ಅಂಕ. 7ನೇ ಕ್ವಶನ್ ನೋಡಿ, ವರ್ಣ, ಬಣ್ಣ, ಕಾರ್ಯ, ಕಜ್ಜ. ಕ್ವಶನ್ ನಂಬರ್ 8, ಧಾರವಾಡ ಅಂಕಿತನಾಮ, ಜನರು ರೂಢನಾಮ. ಪ್ರಶ್ನೆ 9, ತೈಲ, ಎಣ್ಣೆ, ಘೃತ, ತುಪ್ಪ. ಪ್ರಶ್ನೆ 10, ಬೀದಿ ಬೀದಿ ದ್ವಿರುಕ್ತಿ, ಮನೆ ಮಠ ಅನ್ನೋದು ಜೋನುಡೆ. ವೆರಿ ಇಂಪಾರ್ಟೆಂಟು. ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯ ತರಿಸಿ. ಇವೇನು 1 ಅಂಕದ ಪ್ರಶ್ನೆಗಳು 7 ಇರ್ತವೆ, ಟೋಟಲಾಗಿ 7 ಅಂಕ. ಪ್ರತಿ ಪ್ರಶ್ನೆಗೆ 1 ಅಂಕ. ಪ್ರಶ್ನೆ 11, ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವರು ಯಾರು? ಉತ್ತರ, ಪಂಡಿತನೊಬ್ಬನೇ ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ನಿಲ್ಲುವನು. ಪ್ರಶ್ನೆ 12, ಜಯಪುರದ ಪೂರ್ವದ ರಾಜಧಾನಿ ಯಾವುದು? ಅಂಬೇರ ಜಯಪುರದ ಪೂರ್ವಕಾಲದ ರಾಜಧಾನಿ.
ಪ್ರಶ್ನೆ 13, ಗಿರಿಜಿ ಎಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು. ಉತ್ತರ, ಗಿರಿಜಿಯು ಊರಲ್ಲಿರುವ ದೇವಾಲಯದಲ್ಲಿ ಇರಬೇಕೆಂದು ಶಿವನು ತಿಳಿಸಿದನು. ಪ್ರಶ್ನೆ 14, ರಾಧಾಕೃಷ್ಣನ್ ಅವರು ಅಲಂಕರಿಸಿದ ಅತ್ಯುನ್ನತ ಹುದ್ದೆ ಯಾವುದು? ಯಾವ ಹುದ್ದೆ? ರಾಷ್ಟ್ರಪತಿ ಹುದ್ದೆ, ಭಾರತದ ರಾಷ್ಟ್ರಪತಿ. ಪ್ರಶ್ನೆ 15, ಚಂಡಮಾರಿಯ ಜನರಿಗೆ ತಾನು ಯಾವಾಗ ಕೋಪಗೊಳ್ಳುತ್ತೇನೆಂದು ಹೇಳಿದ್ದಾಳೆ? ಯಾವಾಗ? ಜನರಿಗೆ ಬಲಿಯನ್ನಿತ್ತರೆ ನಾನು ಕೋಪಗೊಳ್ಳುತ್ತೇನೆಂದು ಹೇಳಿದ್ದಾಳೆ. ಪ್ರಶ್ನೆ 16, ಬಿದಿರು ಹೇಗೆ ಬೆಳೆಯುತ್ತದೆ? ಉತ್ತರ, ಬಿದಿರು ಹುಟ್ಟುತ್ತಾ ಹುಲ್ಲಾಗಿ ಬೆಳೆ ಬೆಳೆಯುತ್ತಾ ಮೈ ತುಂಬಿಕೊಳ್ಳುತ್ತಾ ಬೆಳೆಯುತ್ತದೆ. ಸ್ವಲ್ಪ ಫಾಸ್ಟ್ ಆಗ್ತದೆ, ಯಾಕಂದರೆ ಇನ್ನೂ ತುಂಬ ಕ್ವಶನ್ಗಳಿವೆ ಹೇಳಬೇಕು. ಸ್ಲೋ ಬೇಕು ಅನ್ನೋರು ವಿಡಿಯೋನ ಪಾಸ್ ಮಾಡಿ ಕ್ವಶನ್ ಮತ್ತು ಆನ್ಸರ್ ನೋಡ್ಕೊಳ್ಳಿ. ಪ್ರಶ್ನೆ 17, ಭರತೇಶ ವೈಭವ ಕಾವ್ಯದ ಕರ್ತೃ ಯಾರು? ಯಾರು? ರತ್ನಾಕರ ವರ್ಣಿ. ವೆರಿ ಇಂಪಾರ್ಟೆಂಟು, ಕೇಳ್ಬೋದು. ನಂತರ ಕೊಟ್ಟಿರೋ ಪ್ರಶ್ನೆಗಳಿಗೆ 3, 4 ಅಂಕಗಳು ತಿಳಿಸಿ. ಇವೇನು 2 ಅಂಕದ ಪ್ರಶ್ನೆಗಳು 10 ಇರ್ತವೆ. ಟೋಟಲ್ 20 ಅಂಕ. ಪ್ರತಿ ಪ್ರಶ್ನೆಗೆ 2 ಅಂಕ. ಪ್ರಶ್ನೆ 18, ಕಾರಂತರ ಹಾಗೂ ಶ್ರೀಪತಿಯವರ ಸ್ನಾನದ ಪ್ರಸಂಗವನ್ನು ವಿವರಿಸಿ. ವೆರಿ ಇಂಪಾರ್ಟೆಂಟು. ಅದಾದಮೇಲೆ ಪ್ರಶ್ನೆ 19, 1000 ಮೂರ್ಖರಿಗಿಂತ ಒಬ್ಬನೇ ಪಂಡಿತನು ಲೇಸ್. ಉತ್ತರ ನೋಡ್ಕೊಳ್ಳಿ, ವಿಡಿಯೋನ ಪಾಸ್ ಮಾಡಿ ಸ್ಟಾಪ್ ಮಾಡಿಬಿಟ್ಟು ಉತ್ತರ ನೋಡ್ಕೊಳ್ಳಿ ನೀವು. ನಂತರ ಪ್ರಶ್ನೆ 20, ವೀರಗಾಸೆ ಕುಣಿತದ ವೇಷಭೂಷಣಗಳು ಹೇಗಿರುತ್ತೆ ವಿವರಿಸಿ. ಇದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು. 21, ಭರಮದೇವರ ಗುಡಿಯ ಮುಂದೆ ಡೋಳಿನ ಹಾಡುಗಳ ಕಾರ್ಯಕ್ರಮ ಹೇಗೆ ನಡೆಯುತ್ತದೆ? 22, ಕನ್ನಡಿಗರ ವಿಶೇಷತೆಯನ್ನು ಶ್ರೀ ವಿಜಯನು ಹೇಗೆ ಸಾರಿದ್ದಾನೆ? 23, ಕನ್ನಡ ಮತ್ತು ಸಂಸ್ಕೃತ ಭಾಷೆಯ ಕುರಿತು ನಯಸಿ ನನ್ನ ಅಭಿಪ್ರಾಯವನ್ನು. ಕವಿ ನಯಸಿನ ಬಗ್ಗೆ ಕೇಳ್ತಾರೆ, ನೋಡ್ಕೊಂಡಿರಿ. 24, ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಹೇಗೆ ಹಾರುತ್ತದೆ? ಜಗದಂಗಳದಲ್ಲಿ ಪುಟ್ಟ ಹಕ್ಕಿ ಜಗದಂಗಳದಲ್ಲಿ ಆ ಮೂಲೆಯಿಂದ ಈ ಮೂಲೆಗೆ ಸದಾ ಹಾರುವುದು. ಪುಟ್ಟ ಹಕ್ಕಿಗೆ ಭೂಮಿಯಲ್ಲಿ ಭುಜಂಗನ ಭಯ, ಆಕಾಶದಲ್ಲಿ ಗಿಡಗನ ಭಯವಿದೆ. 25, ಲೂಯಿಸ್ ಅಟಾಯಿಡಿ ಪತ್ರದಲ್ಲಿ ಚೆನ್ನಭೈರಾದೇವಿಗೆ ಏನೆಂದು ಬರೆದಿದ್ದನು? ಉತ್ತರ ನೋಡ್ಕೊಳ್ಳಿ ನೀವು. 26, ದುರ್ಗಪ್ಪನು ಶಂಕರನೆಗೆ ಕುಲದ ಬಗೆಗೆ ಹೇಳಿದ ನೀತಿ ಮಾತುಗಳನ್ನು ಬರೆಯಿರಿ. 27, ನನ್ನಾಸೆ ಕವನದಲ್ಲಿ ಇಂದುಮತಿ ಲಮಾನಿಯವರ ಆಸೆಗಳನ್ನು ತಿಳಿಸಿ. ಅದಾದಮೇಲೆ ಕೊಟ್ಟಿರುವ ಲೇಖಕರ ಅಥವಾ ಕವಿಗಳ ಕಾಲ, ಸ್ಥಳ ಮತ್ತು ಒಂದು ಕೃತಿಯನ್ನು ಕುರಿತು ವಾಕ್ಯರೂಪದಲ್ಲಿ ಟಿಪ್ಪಣಿ ಬರೆಯಿರಿ. ಇವೇನು ಕವಿ ಪರಿಚಯಗಳು, ಇಬ್ಬರದ್ದು ಕೇಳ್ತಾರೆ. ಅರ್ಥ ಆಯ್ತಾ? ಪ್ರತಿ ಕವಿ ಪರಿಚಯಕ್ಕೆ 3 ಅಂಕ, ಟೋಟಲ್ 6 ಅಂಕ. ಇವೆಲ್ಲ ಕೊಟ್ಟಿರ್ತೇನೆ ನೋಡಿ. ನೀಲಕ್ಷೆ ನೋಡ್ಕೊಳ್ಳಿ ನೀವು. ಮೇಲೆ ಕೊಟ್ಟಿದ್ದ ನೀಲಕ್ಷವನ್ನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಲ್ವ, ಅದು ನೋಡ್ಕೊಳ್ಳಿ. ಅಲ್ಲಿ ಕೊಟ್ಟಿದ್ದಾರೆ ಅವರು 3 ಮಾರ್ಕ್ಸನ್ನು ಕವಿ ಪರಿಚಯಲ್ಲಿ ಕೇಳ್ತಾರಂತ ಅಷ್ಟೇ ಓದ್ಕೊಳ್ಳಿ, ಎಲ್ಲ ಓದೋ ಅವಶ್ಯಕತೆ ಇಲ್ಲ. 28, ಹರಿಹರ ವೆರಿ ಇಂಪಾರ್ಟೆಂಟು, ತುಂಬ ಏನಿಲ್ಲ. ಹರಿಹರ ಕವಿಯು ಕಾಲ ಸುಮಾರು ಸಾಮಾನ ಶಕ 1200. ಈತನ ಊರು ಹಂಪೆ. ಏನು ಕೇಳ್ತಾರೆ ಅವರು? ಅವ್ರ ಹೆಸರು, ಅವ್ರ ತಂದೆ ತಾಯಿ ಹೆಸರು ಬರೀರಿ. ಅವ್ರ ಹೆಸರು, ತಂದೆ ತಾಯಿ ಹೆಸರು, ಅವರ ಕಾಲ ಬರೀರಿ, ಸ್ಥಳ ಮತ್ತು ಒಂದು ಕೃತಿ ಬರೀರಿ. ಅದು ಪ್ರಸಿದ್ಧಿ ಇದ್ದರೆ ಪ್ರಸಿದ್ಧಿ ಬರೀರಿ. ಇಷ್ಟು ಬರೀರಿ ಸಾಕು. ಇಷ್ಟು ಬರೆದ್ರೆ ನಿಮ್ಗೆ 3 ಮಾರ್ಕ್ಸ್ ಕೊಡ್ತಾರೆ. ಆಮೇಲೆ 23, ಕೈಯಾರ ಕಿಯನಾರ ಇಂಪಾರ್ಟೆಂಟು, ನೋಡ್ಕೊಂಡಿರಿ. ನಂತರ ಕೊಟ್ಟಿರೋ ಪದ್ಯ ಬಾಕಿ ಪ್ರಸ್ತರ ಹಾಕಿ ಘನ ವಿಭಾಗ ಮಾಡಿ ಛಂದಸ್ಸಿನ ಹೆಸರು ಬರೀರಿ. ಛಂದಸ್ಸು ಬರ್ ಕೂಡ ಬರಬೇಕು. 3 ಮಾರ್ಕ್ಸಿಗೆ ಕೇಳ್ತಾರೆ. ಅರ್ಥ ಆಯ್ತಾ? ಪ್ರತಿ ಪ್ರಶ್ನೆಗೆ 3 ಅಂಕ, ಒಂದೇ ಪ್ರಶ್ನೆ 3 ಅಂಕ. 30, ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿ ಸಂತತಿ ವಾಮನ ಕ್ರಮ. ಏನಾಗ್ಬೋದು? ಅಂಕ ವಿಭಜನೆ ನೋಡಿ. ಪ್ರಸ್ತರ ಹಾಕುವುದು 1 ಅಂಕ, ಘನ ವಿಭಾಗಿಸುವುದು 1 ಅಂಕ, ಛಂದಸ್ಸಿನ ಹೆಸರು ಬರೆಯೋದು 1 ಅಂಕ, ಟೋಟಲ್ 3 ಅಂಕ ನೋಡಿ. ಸೊ ಇದನ್ನ ಹಾಕಬೇಕು. ನೋಡೋಣ, ಉತ್ತರ ಗ್ರೂಪಲ್ಲಿ ಹಾಕಿರ್ತೇನೆ, ನೋಡ್ಕೋಬೋದು. ನಂತರ ಕೊಟ್ಟಿರುವ ವಾಕ್ಯದಲ್ಲಿ ಅಲಂಕಾರವನ್ನು ಹೆಸರಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ. ಸೊ ಅಲಂಕಾರ 3 ಮಾರ್ಕ್ಸ್ ಕೊಡ್ತಾರೆ, ಟೋಟಲ್ 3 ಅಂಕ. 31, ಈ ಜಗನ ಗೂಡುಗಳು ತೊಟ್ಟಿಲಿನಂತೆ ತೂಗಾಡುತ್ತಿದ್ದವು. ಅಲಂಕಾರ, ಉಪಮಾಲಂಕಾರ, ಲಕ್ಷಣ, ಉಮೇಯ, ಉಪಮಾನ, ಉಪಮಾವಾಚಕ, ಸಮಾನ ಧರ್ಮ, ಸಮನ್ವಯ. ಕೇಳ್ತಾರೆ 3 ಮಾರ್ಕ್ಸಿಗೆ ಒಂದು ಅಲಂಕಾರ. ಅರ್ಥ ಆಯ್ತಾ? ಈಸಿ ಇರ್ತವೆ, ಅಷ್ಟೊಂದು ಟಫ್ ಇರೋದೆಲ್ಲ, ಬರಿಬೋದು ಅನ್ಕೋತೀನಿ. ನೋಡಿ ಮಾರ್ಕ್ಸು. ಅಲಂಕಾರ ಹೆಸರಿಸೋದು 1 ಅಂಕ, ಲಕ್ಷಣ ಬರೆಯೋದು 1 ಅಂಕ, ಸಮನ್ವಯ ಮಾಡೋದು 1 ಅಂಕ, ಟೋಟಲ್ 3 ಅಂಕ. ಅದಾದಮೇಲೆ ಕೊಟ್ಟಿರುವ ಗಾದೆಗಳಲ್ಲಿ ಯಾವುದಾದ್ರು ಒಂದನ್ನು ವಿಸ್ತರಿಸಿ ಬರೀರಿ. ಗಾದೆ ಮಾತು 3 ಮಾರ್ಕ್ಸಿಗೆ ಕೊಡ್ತಾರೆ. 3 ಮಾರ್ಕ್ಸ್ಗೆ 2 ಕೊಡ್ತಾರೆ. ಅಥವಾ ಕ್ವಶನು ನಿಮಗೆ ತುಂಬಾ ಸುಲಭ ಯಾವುದನ್ನು ಬರೀರಿ. 32, ಕಾಯಕವೇ ಕೈಲಾಸ ಅಥವಾ ಆರೋಗ್ಯವೇ ಭಾಗ್ಯ. ಗಾದೆಯ 35 ವಿವರಣೆ 1 ಅಂಕ, ಉದಾಹರಣೆಯೊಂದಿಗೆ ಅರ್ಥ ವಿವರಣೆ 1 ಅಂಕ, ಭಾಷೆ ಶೈಲಿ ಪದಬಂಧ 1 ಅಂಕ, ಟೋಟಲ್ 3 ಅಂಕ. ತುಂಬಾ ಈಸಿ ಇರ್ತವೆ. ನೀವೇನು ದಿನನಿತ್ಯ ಕೇಳಿರ್ತೀರ ನಿಮ್ಮ ಶಾಲೆಯಲ್ಲಿ ಆಗಿರ್ಬೋದು, ಮನೆಯಲ್ಲಿ ಅವೇ ಇರ್ತವೆ, ಬರಿಬೋದು. ನಿಮ್ಮ ಸ್ವಂತಕ್ಕೆ ಕೂಡ ಬರಿಬೋದು. ಅದಾದಮೇಲೆ ಕೊಟ್ಟಿರುವ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ. ಸಂದರ್ಭ ಸ್ವಾರಸ್ಯ ಇವೇನು 3 ಅಂಕದ ಸಂದರ್ಭ 6 ಇರ್ತವೆ, ಟೋಟಲ್ 18 ಅಂಕ. ಪ್ರತಿ ಪ್ರಶ್ನೆಗೆ 3 ಅಂಕ. ಆತೈತಾ? 6 ಸಂದರ್ಭ ನೋಡಿ. ಆಯ್ಕೆ, ಕರ್ತೃ, ಆಕರ, ಪಠ್ಯಕ್ಕೆ 1 ಅಂಕ, ಸಂದರ್ಭ ಯಾರು ಯಾರಿಗೆ ಯಾವಾಗ 1 ಅಂಕ, ಸ್ವಾರಸ್ಯ, ಅಂತರಾರ್ಥರ, ಭಾಷೆ, ಪದಮಕ್ಕೆ 1 ಅಂಕ, ಟೋಟಲ್ ಆಗಿ 3 ಅಂಕ ನೋಡಿ. ಆಯ್ಕೆಗೆ 1 ಅಂಕ, ಸಂದರ್ಭಕ್ಕೆ 1 ಅಂಕ, ಸ್ವಾರಸ್ಯಕ್ಕೆ 1 ಅಂಕ, ಇಷ್ಟೇ ನೋಡಿ. ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು, ನೋಡ್ಕೊಂಡಿರಿ. 33, ಒಳಗೆ ಬಂದಿದ್ದರೆ ನೀವು ನೋಡಿಸುತ್ತಿರಲಿಲ್ಲ. ಮೊದಲು ಆಯ್ಕೆ ಬರಬೇಕು. ಆಯ್ಕೆಯಲ್ಲಿ ಏನು ಬರಬೇಕು?
ಆಯ್ಕೆಯಲ್ಲಿ ನೋಡಿ, ಈ ವಾಕ್ಯವನ್ನು ಸಾಹಿತಿ SL ಭೈರಪ್ಪನವರು ಬರೆದಿರುವ ನಾ ಕಂಡಂತೆ BGL ಸ್ವಾಮಿ ಎಂಬ ಪ್ರಬಂಧದಿಂದ ಆರಿಸಲಾಗಿದೆ. ಅದನ್ನು ಬರೆದವರು ಯಾರು, ಅವ್ರ ಕೃತಿಯನ್ನು ಬರೀರಿ, ಮತ್ತು ಆ ಒಂದು ವಾಕ್ಯವನ್ನು ಯಾವ ಪಾಠದಿಂದ ಅಥವಾ ಪದದಿಂದ ತೆಗೆದುಕೊಂಡಿದ್ರೆ ಅಂತ ಬರೀಬೇಕು. ಈ ಪಾಯಿಂಟ್ಸ್ನ ಬರೀಬೇಕು. ಸಂದರ್ಭ ನೋಡ್ಕೊಳ್ಳಿ, ಸಂದರ್ಭ ಸಹಿತ ಸ್ವಾರಸ್ಯ. 34 ಮಾನವತೆಯೇ ವಿಶ್ವ ಅನುಸರಿಸಬೇಕಾದ ಮಾರ್ಗ. ಈ ವಾಕ್ಯವನ್ನು KS ರತ್ನಮ್ಮ ಅವರ ಡಾಕ್ಟರ್ S ರಾಧಾಕೃಷ್ಣನ್ ಜೀವನ ಸಾಧನೆ ಮತ್ತು AN ಮುದಿರಾವ್ ಅವರ ಚಿತ್ರಗಳು ಪತ್ರಗಳು ಕೃತಿಯಿಂದ ಆಧಾರದಿಂದ ಆಯ್ದು ಪಠ್ಯಪುಸ್ತಕ ರಚನಾ ಸಮಿತಿ ಸಿದ್ಧಪಡಿಸಿರುವ ಆದರ್ಶ ಶಿಕ್ಷಕ ಸರ್ವಪಲ್ಲಿ ರಾಧಾಕೃಷ್ಣನ್ ವ್ಯಕ್ತಿಚಿತ್ರ ಗದ್ಯ ಭಾಗದಿಂದ ಆರಿಸಲಾಗಿದೆ. ನೋಡಿ, ಆಯ್ಕೆಯಲ್ಲಿ ಇರಬೇಕು. ಇನ್ಮೇಲೆ ಹೇಳ್ತೇನೆ, ಆಯ್ಕೆಯಲ್ಲಿ ಅದನ್ನ ಬರೆದವರು ಯಾರು, ಕವಿ ಹೆಸರು ಬರಬೇಕು, ಆಮೇಲೆ ಆ ಕೃತಿ ಬರಬೇಕು, ಆ ಒಂದು ಪದ್ಯ ಭಾಗವನ್ನು ಯಾವ ಕೃತಿಯಿಂದ ಕೊಂಡಿದ್ದಾರೆ ಅದನ್ನು ಬರಬೇಕು. ಲಾಸ್ಟಿಗೆ ಆ ಒಂದು ವಾಕ್ಯವನ್ನು ಯಾವ ಪಾಠದಿಂದ ಅಥವಾ ಯಾವ ಪದ್ಯದಿಂದ ತಗೊಂಡಿದ್ದಾರೆ ಅಂತ ಬರಬೇಕು. 35 ರಾಜ್ಯಭಾರ ಅಂದರ ಕಾಯಕ, ಅದಕ್ಕೆ ವಂಶ ಇದ್ದರ ಸಾಲದು. 36 ಉಭಯ ಪಕ್ಷದಲ್ಲಿ ನಿಮಗೆ ಭೇದವ. ಎಲ್ಲ ಕೂಡ ಇಂಪಾರ್ಟೆಂಟು, ರಿಪೀಟ್ ಆಗ್ಬೋದು, ರಿಪೀಟ್ ಆಗ್ತಾವೆ ಅಂತ ಹೇಳೋಕ್ಕಾಗಲ್ಲ, ಬಟ್ ನಲ್ಲಿ ಪ್ಯಾಟರ್ನ್ ನೋಡ್ಕೊಳ್ಳಿ ನೀವು, ಪ್ಯಾಟರ್ನ್ ಕೂಡ ಇಂಪಾರ್ಟೆಂಟು. 37 ಮಹಾತ್ಮರ ಕೈಗೆ ಬೆತ್ತ ನನ್ನದೆ. 38 ಕರ್ಣದಿಂದೆಂ ತಲೆನಿಸಿದಿಂದ. ನಂತರ ಕೊಟ್ಟಿರುವ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ. ಪದ್ಯ ಭಾಗ ಕೊಡ್ತಾರೆ ನಮಗೆ 4 ಮಾರ್ಕ್ಸಿಗೆ. ಸೊ ಇವೆಲ್ಲ ಇಂಪಾರ್ಟೆಂಟ್ ನೋಡಿ. ತಪ್ಪಿಲ್ಲದೆ ಬರೆದ ಪ್ರತಿ ಪೂರ್ಣ ಸಾಲಿಗೆ 1 ಅಂಕ. 39 ಹೇಮಂತ ಋತುರಾಜನೆಗೆ ಬಂದಿರುವ ಒಂದು ಹೂವಿಲ್ಲ ಹಸಿರಿಲ್ಲ ಚೂರಳೆಯಿಲ್ಲ, ದುಂಬೆಗಳ ದನಿಯಿಲ್ಲ, ಹಕ್ಕಿಗಳ ಹಾಡಿಲ್ಲ, ಕುಸುಮ ಗಂಧವ ತರುವ ಮರುತನಿಲ್ಲ, ಅಥವಾ ಹೇಮಂತ ನಾಳಿಕೆಯ ಕಠಿಣ ಶಾಸನವಿಂತು ಅದಕ್ಕೆ ತಲೆವಾಗುವುದೇ ಸೃಷ್ಟಿಯೊಳ ಮರ್ಮ. ನೋಡ್ಕೊಂಡಿರಿದ್ನ. ಸೊ ಕೇಳ್ಬೋದು, ಇದನ್ನೇ ರಿಪೀಟ್ ಆಗ್ಬೋದು. ಒಟ್ಟಿನಲ್ಲಿ ಈ ಪೂರ್ತಿ ಪದ್ಯವಾಗಿ ನೋಡ್ಕೊಳ್ಳಿ. ಅದರಲ್ಲಿ ನಿಮಗೆ ಒಂದು ಪದ್ಯವಾಗಿ ಕೊಡ್ತಾರೆ, ಪ್ರತಿ ಸಾಲಿಗೆ 1 ಅಂಕ. ನಂತರ ಕೊಟ್ಟಿರೋ ಪದ್ಯವನ್ನು ಓದಿ ಅರ್ಥೈಸಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ. 4 ಮಾರ್ಕ್ಸಿಗೆ ಕೊಡ್ತಾರೆ. ಟೋಟಲ್ 4 ಅಂಕ ನೋಡಿ. ನಿಮ್ಮ ಬುಕ್ಕಲ್ಲಿರೋದು ಕೊಡ್ತಾರೆ, ಬೇರೆ ಯಾವುದೂ ಕೊಡೋದಿಲ್ಲ. ನಿಮ್ಮ ಕನ್ನಡ ಪುಸ್ತಕದಲ್ಲಿರೋ ಕ್ವಶನ್ನೇ ಕೊಡ್ತಾರೆ. 4 ಮಾರ್ಕ್ಸಿಗೆ ಬರಬೇಕು ನೋಡಿ. ಕ್ರೂಢ ವಾತ್ಸಲ್ಯದಲ್ಲಿ ಕಳೆದುಕೊಂಡು ವಿವೇಕ, ಬಲೆಗೆ ನುಗ್ಗಿದ ಪಾರಿವಾಳ ಹಿಂಡು, ಹಸಿದ ಬೀಡನು ನಡೆದ ಹೊತ್ತಕೊಂಡು, ಮೋಹ ಮುಸುಕಿದ ಬುದ್ಧಿ ಸರ್ವನಾಶ ಸಿದ್ಧಿ, ವ್ಯಾಮೋಹವನ್ನು ತೊರೆದು ಬಾಳಬೇಕು, ಏನು ಬಂದರೂ ಕೂಡ ತಾಳಬೇಕು. ಈ ಪದ್ಯವನ್ನು ರಂ ಹೆಗ್ಗುಂಡೆ ಅವರ ಸಮಗ್ರ ಕಥನ ಕವನಗಳು ಕೃತಿಯಿಂದ ಆಯ್ದು ಪಾರಿವಾಳ ಎಂಬ ಪದ್ಯಪಾಠದಿಂದ ಆಯ್ಸಲಾಗಿದೆ ಅಥವಾ ಆಯ್ದುಕೊಳ್ಳಲಾಗಿದೆ. ನೋಡ್ಕೊಳ್ಳಿ. ಲಾಸ್ಟಿಗೆ ಮೌಲ್ಯ ಬರಬೇಕು, ಅಡಕವಾಗಿರೋ ಮೌಲ್ಯ ಬರಬೇಕು. ಅದಕ್ಕೆ 1 ಮಾರ್ಕ್ಸ್ ಕೊಡ್ತಾರೆ. ಮೌಲ್ಯ ಏನಿಲ್ಲ, ಮೇಲೆ ಇರ್ತದೆ ಅದನ್ನ ಬರಬೇಕಷ್ಟೇ. ಜೀವನ ಎಂದ ಮೇಲೆ ಕಷ್ಟ ನಷ್ಟ ಸಮಸ್ಯೆಗಳು ಬರುತ್ತವೆ. ಸವಾಲುಗಳಿಗೆ ಹೆದರದೆ ಭಾವುಕರಾಗಿ ಅನಾಹುತಗಳನ್ನು ಮಾಡಿಕೊಳ್ಳದೆ ವಿವೇಕದಿಂದ ಆಲೋಚಿಸಿ ಪರಿಹಾರ ಕಂಡುಕೊಳ್ಳಬೇಕು. ಏನೇ ಬಂದರೂ ತಾಳ್ಮೆಯಿಂದ ಇರಬೇಕು ಎಂಬ ಮೌಲ್ಯ ಈ ಪದ್ಯದಲ್ಲಿ ಅಡಗಿದೆ. ಅದಾದಮೇಲೆ ಕೊಟ್ಟಿರೋ ಪ್ರಶ್ನೆಗಳಿಗೆ 8 ಅಥವಾ 10 ಅಂಕಗಳು ತರಿಸಿ. ಅವೇನು 4 ಅಂಕದ ಪ್ರಶ್ನೆಗಳು 2 ಇರ್ತವೆ. ಟೋಟಲಾಗಿ 8 ಅಂಕ, ಪ್ರತಿ ಪ್ರಶ್ನೆಗೆ 4 ಅಂಕ. ಅರ್ಥ ಆಯ್ತಾ? 41 ಬನದಮ್ಮನಹಳ್ಳಿಯ ಪಂಚಾಯಿತಿಯಲ್ಲಿ ನಡೆದ ನ್ಯಾಯ ಹಾಗೂ ಅದರ ತೀರ್ಪಿನ ಬಗ್ಗೆ ವಿವರಿಸಿ. ಇಂಪಾರ್ಟೆಂಟು. ಆಮೇಲೆ 10 ಕ್ವಶನ್ ಬಿಟ್ಟಿರ್ತಾರೆ ನಮಗೆ. 10 ಕ್ವಶನು ಪ್ರಜಾನಿಷ್ಠೆ ಗದ್ಯ ಪಾಠದಲ್ಲಿ ಬರುವ ಈರನ ಮತ್ತು ಬೀರನ ಪಾತ್ರಗಳಲ್ಲಿ ನೀವು ಯಾರನ್ನು ಮೆಚ್ಚೂರಿ ಏಕೆ ವಿವರಿಸಿ. ಈ ಕ್ವಶನ್ ಕೂಡ ಇಂಪಾರ್ಟೆಂಟು, ನೋಡ್ಕೊಂಡಿರಿ. ಆಮೇಲೆ 42 ಹರಿಶ್ಚಂದ್ರ ಮತ್ತು ಗಾನ ರಾಣಿಯರ ನಡುವಿನ ಸಂವಾದನ ಬರೆಯಿರಿ. ಸಂವಾದ ಅಥವಾ ಮಾತುಕತೆ ನೋಡ್ಕೊಳ್ಳಿ. ಆಮೇಲೆ ಇದು ಕೂಡ 10 ಕ್ವಶನ್ ಕೊಟ್ಟಿರ್ತಾರೆ. ನಿನ್ನ ಮೂತಿನ ಸತ್ತಿಗೆನೆತ್ತು ಸೆಲವು ಪದ್ಯದ ಸಾರಾಂಶವನ್ನು ನಿಮ್ಮ ಮಾತಿನಲ್ಲಿ ಬರೆಯಿರಿ. ಎಲ್ಲ ಕೂಡ ಇಂಪಾರ್ಟೆಂಟು. ನಿಮಗೆ 10 ಕ್ವಶನ್ ಕೊಟ್ಟಿರ್ತಾರೆ. ನೀವು ತುಂಬಾ ಸುಲಭ ಅದನ್ನು ಬರೀರಿ, ತುಂಬ ಸುಲಭ ಅದನ್ನು ಬರೀರಿ. ನೆಕ್ಸ್ಟು ಕೊಟ್ಟಿರುವ ಗದ್ಯ ಭಾಗವನ್ನು ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳು ಉತ್ತರಿಸಿ. ಇದೇನು ಗದ್ಯ ಭಾಗ 4 ಮಾರ್ಕ್ಸಿಗೆ ಕೊಡ್ತಾರೆ. ಟೋಟಲ್ 4 ಮಾರ್ಕ್ಸು ತುಂಬಾ ಈಸಿ ಇದು. ಯಾಕಂದರೆ ಕ್ವಶನ್ ಪೇಪರಲ್ಲೇ ಗದ್ಯ ಭಾಗ ಕೊಟ್ಟಿರ್ತಾರೆ, ಕೆಳಗಡೆ ಕ್ವಶನ್ ಕೊಟ್ಟಿರ್ತಾರೆ. ನೀವು ಜಸ್ಟ್ ಮೇಲೆ ಓದ್ಕೊಂಡ್ಬಿಟ್ಟು ಬರೀಬೇಕಷ್ಟೇ, ಉತ್ತರ ಮೇಲೇ ಇರ್ತದೆ. ನೋಡ್ಕೊಳ್ಳಿ. ಆಮೇಲೆ ಕೆಳಗಿನ ಯಾವುದಾದ್ರು ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಪತ್ರ ಬರೀರಿ. ಪತ್ರ ಬರೋನಿಗೆ 5 ಮಾರ್ಕ್ಸಿಗೆ ಕೊಡ್ತಾರೆ. 5ನೇ ಮಾರ್ಕ್ಸು ನಿಮಗೆ ವ್ಯವಹಾರಿಕ ವೈಯಕ್ತಿಕ 2 ಕೊಡ್ತಾರೆ. ನಿಮಗೆ ತುಂಬಾ ಸುಲಭವಾದಂತ ಬರೀರಿ, 2 ಕೊಡ್ತಾರೆ. ವ್ಯವಹಾರಿಕ ವೈಯಕ್ತಿಕ ನೋಡಿ. ಇಂದಗೆ ಸಂಬಂಧನ ವಿಷಯ 1 ಅಂಕ, ಪತ್ರ ಒಡಲು ವಿಷಯ ನಿರೂಪಣೆ 2 ಅಂಕ, ಮುಕ್ತಾಯ ಇಂತಿ ಸ್ಥಳ ದಿನಾಂಕಕ್ಕೆ 1 ಅಂಕ, ಭಾಷಾ ಶೈಲಿ ಪದಬಂಧ ವಿನ್ಯಾಸಕ್ಕೆ 1 ಅಂಕ. ಟೋಟಲಾಗಿ 5 ಅಂಕ. ಅಥವಾ ಕ್ವಶನ್ನು 2 ಕೂಡ ಸೇಮು. ಅದಾದಮೇಲೆ 45ನೇ ಕ್ವಶನು ರಾಶಿ ಹಬ್ಬಗಳ ಮಹತ್ವ ಅಥವಾ ಮೊಬೈಲ್ ಬಳಕೆ ಸಾಧಕ ಬಾಧಕಗಳು. ಏನು ಪ್ರಬಂಧ ಇದು. 5 ಮಾರ್ಕ್ಸಿಗೆ ಪ್ರಬಂಧ ಕೊಡ್ತಾರೆ. ನಿಮಗೆ 2 ಪ್ರಬಂಧ ಕೊಡ್ತಾರೆ, 2 ಕೊಡ್ತಾರೆ. ತುಂಬಾ ಸುಲಭವಾದನ್ನು ಬರೀರಿ. ಆಯ್ತಾ? ಇವೆಲ್ಲ ಇಂಪಾರ್ಟೆಂಟ್ ನೋಡಿ. ರಾಶಿ ಹಬ್ಬಗಳ ಮಹತ್ವ ಇಂಪಾರ್ಟೆಂಟು, ಮೊಬೈಲ್ ಬಳಕೆ ಸಾಧಕ ಬಾಧಕ ಇಂಪಾರ್ಟೆಂಟು. ಅದೇ ರೀತಿ ಇದನ್ನು ನೋಡ್ಕೊಳ್ಳಿ. ಪುಸ್ತಕ ಮಹತ್ವ ನೋಡ್ಕೊಳ್ಳಿ, ಪುಸ್ತಕಗಳ ಮಹತ್ವ ಆಗಿರ್ಬೋದು. ಆಯ್ತಾ?
ಮತ್ತು ಗ್ರಂಥಾಲಯ ಮಹತ್ವ ನೋಡ್ಕೊಳ್ಳಿ, ಪುಸ್ತಕ ಮಹತ್ವ, ಗ್ರಂಥಾಲಯ ಮಹತ್ವ ಇವೆಲ್ಲ ಕೂಡ ಇಂಪಾರ್ಟೆಂಟು. ಸೊ ಇಷ್ಟು ಒಂದು ಕ್ವಶನ್ ಪೇಪರು. ಈಗ ನಮ್ಮ ಚಾನಲ್ ನಮಗೆ 9th ಮೇಲೆ SAT ಎಕ್ಸಾಮ್ಗೆ ಎಲ್ಲ ವಿಷಯಗಳು ಕ್ವಶನ್ ಪೇಪರ್ಗಳು, ಮಾಡಲ್ ಕ್ವಶನ್ ಪೇಪರ್ಗಳು, ಅಷ್ಟಿಲ್ಲದೆ ಕನ್ನಡ ವಿಷಯದ ಮೇಲೆ ಇಂಪಾರ್ಟೆಂಟ್ ಕ್ವಶನ್ ಇರ್ತಾನೆ. ಕನ್ನಡ ವಿಷಯದ ಮೇಲೆ ಇಂಪಾರ್ಟೆಂಟ್ ಕ್ವಶನ್ಗಳು ತುಂಬಾ ಬಹುನಿರೀಕ್ಷಿತ ಪ್ರಶ್ನೆ ಹಾಕಿರ್ತಾನೆ. ಅವ್ನು ನೋಡ್ಕೊಳ್ಳಿ ಫ್ರೆಂಡ್ಸ್, ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.